ನಮ್ಮ ದೇಶದ ಅಂಕಿ ಸಂಖ್ಯೆಯನ್ನ ಒಪ್ಪುವುದಿಲ್ಲ ಅವರು. ನಮ್ಮ ದೇಶದ ವಾಸ್ತವವನ್ನ ಒಪ್ಪುವುದಿಲ್ಲ. ನಮ್ಮ ದೇಶದ ಡಿಪ್ಲೊಮಸಿಯ ಶ್ರೇಷ್ಠತೆಯನ್ನು ಒಪ್ಪುವುದಿಲ್ಲ. ನಾವಿವತ್ತು ಭಾರತ ಇಡೀ ಪ್ರಪಂಚದಲ್ಲಿ ಅತ್ಯಂತ ವೇಗವಾಗಿ ಬೆಳೀತಾ ಇರುವಂತ ಆರ್ಥಿಕ ಸ್ಥಿತಿ ಅನ್ನೋದನ್ನ ಒಪ್ಪುವುದಿಲ್ಲ. ಇವರೆಲ್ಲ ಬಡ್ಕೊಂಡ್ರಲ್ಲ, ಕಮೇನಿಗೆ ಸಂತಾಪ ಸೂಚಿಸ್ಲಿಲ್ಲ, ಅದು ಸೂಚಿಸ್ಲಿಲ್ಲ, ಇದು ಸೂಚಿಸ್ಲಿಲ್ಲ. ಇವರು ಹೇಳಿದ ಕೂಡಲೇ ಮೋದಿ ಎದ್ದು ನಿಂತು ಬಿಡ್ಬೇಕು, ಇವ್ರು ಹೇಳಿದ ಕೂಡಲೇ ಮೋದಿ ಮಾತಾಡ್ಬಿಡ್ಬೇಕು, ಇವ್ರು ಹೇಳಿದ ಕೂಡಲೇ ಇದು ಮಾಡ್ಬಿಡ್ಬೇಕು. ಸಣ್ಣ 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 ವಿಚಾರಕ್ಕೂ ಮೋದಿ ರಪ 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 ಅಂತ ಮಾತಾಡ್ತಾನೆ ಇರ್ಬೇಕು. ಇವರ ಹಣೆ ಬರ ಹಾಗೆ ಅಲ್ವಾ? ನಮ್ಮ ದೇಶವನ್ನೇ, ನಮ್ಮ ದೇಶದ ಅಸ್ತಿತ್ವವನ್ನೇ, ನಮ್ಮ ದೇಶದ ಸತ್ಯವನ್ನೇ, ನಮ್ಮ ದೇಶದ ಬೆಳವಣಿಗೆಯನ್ನೇ, ನಮ್ಮ ದೇಶದ ಸಾರ್ವಭೌಮತೆಯನ್ನೇ, ಅದರ ಶಕ್ತಿ ಸಾಮರ್ಥ್ಯವನ್ನೇ ನಾವೇ ಒಪ್ಪಲಿಲ್ಲ ಅಂತಾದ್ರೆ ಇನ್ನೇನು ಬೇರೆ ದೇಶವ್ರು ಬಂದು ನಮಗೆ ಹರಿವಾಣದಲ್ಲಿ ಇಟ್ಟು ಸರ್ಟಿಫಿಕೇಟ್ ಕೊಡ್ತಾರ? Do you have any interest to boost your product in the market? If so, please do one thing. You make a good ad video of your product. The video should contain your details, your experience in the market, your product specialities and other aspects. Video should be rich, professional and appealing in all parameters. Then the video reaches every nook and corner and your product will be boosted. Please contact us if you want to win in competitive market. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಇರಾನ್ ಮತ್ತು ಅಮೆರಿಕ ಇಸ್ರೇಲಿನ ಮಧ್ಯೆ ರಣಕಾಳಗ 7ನೇ ದಿನಕ್ಕೆ ಅಡಿಯಿಟ್ಟಿದೆ. ನೀವು ನಿರೀಕ್ಷೆ ಮಾಡದೇ ಇದ್ದ ರೀತಿಯಲ್ಲಿ ಯುದ್ಧ ಮುಂದುವರೆದಿದೆ. ಈ ಅಮೆರಿಕದ ಟ್ರಂಪಿನ ಟುಸ್ಪಟಾಕಿ ಯಾವ ಲೆವೆಲ್ಗೆ ಅಂತಂದ್ರೆ, ಏನು ಒಂದು 4 ರಿಂದ 6 ದಿನದಲ್ಲಿ ಇರಾನ್ ಅನ್ನ ಹೊಸಕ್ಕೆ ಹಾಕ್ತೇವೆ ಅಂತ ಹುಂಕರಿಸಿದ ಟ್ರಂಪ್ಗೆ ಈಗ ಅಡಿಗಡಿಗೆ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಕಾಡ್ತಾ ಇದೆ. ಆದರೆ ಇರಾನು ಹೇಗೂ ನಾವು ಮುಗಿತೇವೆ, ಕಳ್ಕೊಳ್ಳೋದಕ್ಕೆ ಏನೂ ಉಳಿದಿಲ್ಲ, ಕೊನೆಯ ಕ್ಷಣದವರೆಗೂ ನಾವು ಹೋರಾಟವನ್ನು ಮುಂದುವರಿಸ್ತೇವೆ ಅನ್ನುವ ರೀತಿಯಲ್ಲಿ ಕಾಳಗವನ್ನು ಮಾಡ್ತಾ ಇದ್ದ ಹಾಗೆ ಕಾಣುತ್ತೆ. ಯಾಕೆಂತಂದ್ರೆ ಮಧ್ಯಪ್ರಾಚ್ಯದ ಮೇಲೆ ಅವರು ಮಾಡ್ತಾ ಇರುವಂತ ದಾಳಿ ಅದು ಯಾವ ಲೆವೆಲ್ಗಿದೆ ಅಂತಂದ್ರೆ, ದುಬೈ ಏರ್ಪೋರ್ಟು, ದುಬೈ ಯಾವ ರಾಜಕಾರಣದಲ್ಲೂ ಇಲ್ಲ, ಯಾರ ಮೇಲೂ ಅವರಿಗೆ ದ್ವೇಷ ಇಲ್ಲ. ಬರುವ ಪ್ರವಾಸಿಗರಿಗೆ ಏನನ್ನ ನಾನು ಕೊಡಬಹುದು, ತಮ್ಮ ರಾಷ್ಟ್ರವನ್ನ ಎಷ್ಟು ಶುದ್ಧವಾಗಿ ಸ್ವಚ್ಛವಾಗಿ ಸಂಭ್ರಮಿಸುವ ಹಾಗೆ ಅದನ್ನು ಕಟ್ಟಬಹುದು, ಜಗತ್ತಿನ ವಿಸ್ಮಯಗಳಿಗೆ ಹೇಗೆ ನಾನು ಆಗರ ಆಗಬಹುದು, ಆ ಮೂಲಕ ದುಬೈಯನ್ನ ಭವಿಷ್ಯಕ್ಕೆ ಅನುವಾಗುವ ರೀತಿಯಲ್ಲಿ ಹೇಗೆ ಅದನ್ನ ಇಡೀ ಪ್ರಪಂಚದ ಒನ್ ಆಫ್ ದ ಬೆಸ್ಟ್ ಸಿಟಿ ಅನ್ನುವ ರೀತಿಯಲ್ಲಿ ಅದನ್ನ ನಿರ್ಮಿಸಬಹುದು, ಈ ಎಲ್ಲ ರೀತಿಯಲ್ಲಿ ಅದು ಪ್ರಪಂಚದ ಫ್ರೆಂಡ್ಲಿಯಾಗಿ ಕಾಣಿಸ್ಕೊಂಡಂತ ಒಂದು ನಾಡು. ಇರಾನು ಇವತ್ತು ಅಲ್ಲಿಯ ಏರ್ಪೋರ್ಟಿಗೂ ಕೂಡ ಬಾಂಬಿಂಗ್ ಮಾಡಿದೆ. ಇಂಥ ಒಂದು ದುರಂತದ ಮಧ್ಯೆಯೂ ಕೂಡ ಅಮೆರಿಕ ತನ್ನದೇ ಆದಂತ ಒಂದು ಅಗ್ರಗಣ್ಯತೆಯನ್ನ, ದೊಡ್ಡಣ್ಣನ ಆ ಅವಾಜನ್ನ ಯಾರ ಮೇಲೆ ಹಾಕಿ ಏನ್ ಬೇಕಾದ್ರೂ ಮಾಡ್ತೇನೆ ಅಂತ ಹೊರಟದ್ದಕ್ಕೆ ಕೊನೆಗೂ ಅಮೆರಿಕ ಇಸ್ರೇಲು ಗೆಲ್ಲಬಹುದು, ಅದು ನಿಶ್ಚಿತ. ಆದರೆ ಇರಾನ್ ಈ ಹೊತ್ತಿನಲ್ಲಿ ಅದು ಕೊಡ್ತಾ ಇರುವಂತ ಟಕ್ಕರ್ ನೋಡಿದ್ರೆ ಅಮೆರಿಕ ಏನು ನೊಣದಾಗೆ ಹೊಸಕ್ಕೆ ಹಾಕಿಬಿಡ್ತೇನೆ ಅಂತ ಹೇಳಿದ್ದು ಅದು ಸುಳ್ಳಾಗಿದೆ. ಯಾಕೆ ಈ ಮಾತನ್ನು ಹೇಳಿದೆ ಅಂತಂದ್ರೆ, ಅಮೆರಿಕದ ಟ್ರಂಪು ಅವರ ನಾಲಿಗೆಯ ಮೇಲೆ ಹಿಡ್ತಾ ಇಲ್ಲ. ಹೇಳುವ ಸುಳ್ಳಿಗಂತೂ ಈ ದೇಶದ ಕಾಂಗ್ರೆಸ್ಸಿಗರ ಹಾಗೆ ಅದಕ್ಕೆ ನೆಲೆಯೂ ಇಲ್ಲ, ಬೆಲೆಯೂ ಇಲ್ಲ. ಎಲ್ಲದಕ್ಕೂ ನಾನೇ ಪ್ರಧಾನ, ನನ್ನ ಶಂಕದಿಂದಲೇ ತೀರ್ಥ ಬೀಳಬೇಕು, ಈ ರೀತಿಯ ಒಂದು ಧಾವಂತದಲ್ಲಿ ಅವರು ಮಾಡಿಕೊಂಡಂಥ ಒಂದು ಇಡೀ ವಿಶ್ವದ ಎದುರು ಮುಖಭಂಗ ಏನಿದೆ ಅದು ದಿನದಿಂದ ಕ್ಷಣಕ್ಕೆ ಹೆಚ್ಚಾಗ್ತಾ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ ಅಂತ. ಟ್ರಂಪ್ ಏನ್ ಹೇಳ್ತಾರೋ, ಶಾಬಾಜ್ ಶರೀಫ್ ಏನ್ ಹೇಳ್ತಾರೋ, ಅವೆಲ್ಲವೂ ನಮ್ಮ ದೇಶದ ನನ್ನ ಮಕ್ಕಳಿಗೆ ಅದು ವೇದವಾಕ್ಯ. ನಮ್ಮ ಪ್ರತಿಪಕ್ಷಗಳು ನಮ್ಮ ದೇಶದ ಅಂಕಿ ಸಂಖ್ಯೆಯನ್ನ ಒಪ್ಪುವುದಿಲ್ಲ, ಅವರು ನಮ್ಮ ದೇಶದ ವಾಸ್ತವವನ್ನ ಒಪ್ಪುವುದಿಲ್ಲ, ನಮ್ಮ ದೇಶದ ಡಿಪ್ಲೊಮಸಿಯ ಶ್ರೇಷ್ಠತೆಯನ್ನು ಒಪ್ಪುವುದಿಲ್ಲ. ನಾವಿವತ್ತು ಭಾರತ
ಇಡೀ ಪ್ರಪಂಚದಲ್ಲಿ ಅತ್ಯಂತ ವೇಗವಾಗಿ ಬೆಳೀತಾ ಇರುವಂತ ಆರ್ಥಿಕ ಸ್ಥಿತಿ ಅನ್ನೋದನ್ನ ಒಪ್ಪುವುದಿಲ್ಲ. ಡೀಪ್ ಸ್ಟೇಟ್ ಒಟ್ಟಿಗೆ, ಭಾರತದ ವಿರೋಧಿಗಳ ಒಟ್ಟಿಗೆ ಮತ್ತು ಭಾರತದ ವಿರೋಧಿಗಳು ಹೇಳುವ ಎಲ್ಲಾ ಮಾತುಗಳು ಸತ್ಯದಲ್ಲಿ ಸತ್ಯ ಅನ್ನುವ ರೀತಿಯಲ್ಲಿ ಅದನ್ನ ಪ್ರತಿಬಿಂಬಿಸುವುದರಲ್ಲೇ ತಮ್ಮ ಆಯುಷ್ಯ ಪೂರ್ತಿ ಕಳೀತಾ ಇವೆ. ಅತ್ಯಂತ ದುರಂತ. ಆದರೆ ಆಗುವ ಎಲ್ಲ ಎಲೆಕ್ಷನ್ನಲ್ಲೂ ಸೋಲ್ತವೆ. ಜನರ ಎಲ್ಲ ಅಭಿಪ್ರಾಯಗಳ ನೆಲೆಯಲ್ಲಿ ಕೆಳಗೆ ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಅನ್ನುವಂತ ಒಂದು ಹುಂಬತನ. ಈಗ ಅಂಥದ್ದೇ ಒಂದು ಕಥೆಯನ್ನ ನಿಮ್ಮೆದುರು ಇಡಬೇಕು ನಾನು. ರಷ್ಯಾ ಉಕ್ರೇನ್ ವಾರ್ನಿಂದ ಹಿಡಿದು ಆವಾಗ ಟ್ರಂಪ್ ಹುಂಕರಿಸಿದ್ರು, ಸ್ಯಾಂಕ್ಷನ್ ಹಾಕಿದ್ರು. ರಷ್ಯಾದಿಂದ ನೀವು ತೈಲವನ್ನ ಖರೀದಿಸಬಾರದು 22ನೇ ಇಸ್ವಿಯಲ್ಲಿ. ನಿಮಗೆ ನೆನಪಿದೆ, ಅವರು ಎಂತೆಂಥ ಒಂದು ಅದ್ಭುತವಾದಂಥ ಪ್ರಹಸನವನ್ನ ಮಾಡಿದ್ರು ಅಂತಂದ್ರೆ 2022ರಲ್ಲಿ ಆಯಿಲ್ ತಗೋಬೇಡಿ ಅಂತಂದ್ರು. 2023ರಲ್ಲಿ ಓಕೆ ಅಂದ್ರು. ಅವ್ರದ್ದು ಯಾರು ಕ್ಯಾರ್ ಮಾಡಿಲ್ರಿ. ನಾವು 2022ರಲ್ಲಿ ನಾವು ರಷ್ಯಾದಿಂದ ತೈಲವನ್ನ ಖರೀದಿಸಿದ ಒಟ್ಟು ಶೇಕಡವಾರು 0.2 ಇತ್ತು. ಈ 4 ವರ್ಷಗಳಲ್ಲಿ ನಾವು ಯಾವ ಲೆವೆಲ್ಗೆ ಬಂದಿದ್ದೇವೆ ಅಂದ್ರೆ 1.04 ಮಿಲಿಯನ್ ಬ್ಯಾರಲ್ ದಿನಕ್ಕೆ. ಅಂದ್ರೆ ಯಾವ ಲೆವೆಲ್ನಿಂದ ಯಾವ ಲೆವೆಲ್ ಬರ್ತಾ ಇದ್ದೇವೆ ಅಂತ ಭಾವಿಸಿ ನೀವು. ಅದೇ 2024ರಲ್ಲಿ ತಗೊಳ್ಳಿ, ಇವರ ದೊಣೆ ನಾಯಕರು ಯಾರು ಮಾತು ಕೇಳ್ತಾರೆ ಅಂತ ಆಗ್ಬೇಕಲ್ಲ. ಇನ್ನು 25ರಲ್ಲಿ ತಗೋಬೇಡಿ, 26ರಲ್ಲಿ ಈಗ ಮತ್ತೆ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಇಂಥ ಒಂದು ನಂದೋರಾಯನ ಭಂಡಾರದ ಅಧಿಪತಿಯ ಮಾತು ನಮ್ಮ ಪ್ರತಿಪಕ್ಷದವರಿಗೆ ವೇದವಾಕ್ಯವಾಗ್ತದೆ ಹೊರತು ಪ್ರಪಂಚಕ್ಕಲ್ಲ. ಅದು ಇದೇ ರಷ್ಯಾ ಉಕ್ರೇನ್ ವಾರು ನಿಲ್ಲಿಸ್ತೇನೆ ನಾನು 3 ದಿನದಲ್ಲಿ ಅಂತಂದ್ರು. ಎಷ್ಟು ವರ್ಷ ಆಯ್ತು ಈಗ? ಎಷ್ಟು ಕಾಲ ಆಯ್ತು? ನಿಲ್ಲಿಸ್ಲಿಕ್ಕೆ ಆಯ್ತಾ ಇದೇ ಟ್ರಂಪ್ಗೆ? ಇಲ್ಲ. ಅದೇ ನೀವು ರಷ್ಯಾದಿಂದ ತೈಲ ಖರೀದಿಸಬಾರ್ದು 22ರಿಂದ ಇವತ್ತಿನವರೆಗೂ ಪ್ರತಿ ದಿನದಿಂದ ದಿನಕ್ಕೆ, ಪ್ರತಿ ತಿಂಗಳಿಂದ ತಿಂಗಳಿಗೆ ಹೆಚ್ಚು ಖರೀದಿಸ್ತಾ ಇದ್ದೇವೆ. ಇದು ವಾಸ್ತವ. ಇತ್ತೀಚೆಗೆ ಜೈಶಂಕರ್ ವಿಶ್ವವೇದಿಕೆಯಲ್ಲಿ ಒಂದು ಮಾತು ಹೇಳಿದ್ರು, ರಷ್ಯಾದಿಂದ ತೈಲ ಖರೀದಿಸಬೇಡಿ ಅಂತ ನಮ್ಮ ಮೇಲೆ ಸ್ಯಾಂಕ್ಷನ್, ಒತ್ತಡ ಎಲ್ಲವೂ ಇತ್ತು. ಪಾಶ್ಚಾತ್ಯ ರಾಷ್ಟ್ರಗಳು ಒಗ್ಗೂಡಿ ಪ್ರಯತ್ನ ಮಾಡಿದವು. ಆದರೆ ನಾವು ಅತಿ ಹೆಚ್ಚು ತೈಲವನ್ನ ಖರೀದಿ ಮಾಡಿದೆವು ಕಡಿಮೆ ರೇಟಲ್ಲಿ. ಆ ತೈಲವನ್ನ ರಿಫೈನರಿಗೆ ಹಾಕಿ ಭಾರತದಲ್ಲಿ ಅದನ್ನ ನಾವು ವಿಶ್ವದ ಮಾರುಕಟ್ಟೆಗೆ ಬಿಟ್ಟೆವು. ಹೀಗಾಗಿ ಇಡೀ ವಿಶ್ವದಲ್ಲಿ ತೈಲಕ್ಕೆ ಸಂಬಂಧಪಟ್ಟಂತ ಹಣದುಬ್ಬರವನ್ನ, ಇನ್ಫ್ಲೇಷನ್ ಅನ್ನ ಭಾರತ ತಡೆಗಟ್ಟಿತು. ನೀವು ಅದಕ್ಕೆ ನಮಗೆ ಥ್ಯಾಂಕ್ಸ್ ಹೇಳಬೇಕು ಅಂತಂದ್ರು. ಇಂಥ ಒಂದು ಜಾಗತಿಕ ಮಟ್ಟದಲ್ಲಿ ಭಾರತ ತನ್ನ ಪ್ರತಿಷ್ಠೆಯನ್ನ, ವ್ಯವಹಾರವನ್ನ, ಡಿಪ್ಲೊಮಸಿಯನ್ನ, ಜಿಯೋಪೊಲಿಟಿಕ್ಸ್ ಅನ್ನ ಕಾಪಾಡ್ಕೊಳ್ತಾ ಬಂದ್ರೆ ಈ ಕಾಂಗ್ರೆಸ್ಸಿನವರು ಏನ್ ಹೇಳ್ತಾ ಇದ್ದಾರೆ? ಅಮೆರಿಕದ ಟ್ರಂಪಿನ ಸುಳ್ಳನ್ನ ನಂಬಿಕೊಂಡು ಭಾರತವನ್ನ ಅಡವಿಟ್ರು, ಭಾರತವನ್ನ ಅಮೆರಿಕಕ್ಕೆ ಮಾರಿದ್ರು. ಟ್ರೇಡ್ ಡೀಲ್ ಇನ್ನೂ ಆಗಿಲ್ಲ, ಇಂಟ್ರೀಮ್ ಒಂದು ಅಗ್ರಿಮೆಂಟ್ ಕೂಡ ಆಗಿಲ್ಲ, ಇನ್ನೂ ಪೆಂಡಿಂಗ್ ಅಲ್ಲಿದೆ. ಪಿಯೂಷ್ ಗೋಯಲ್ ಹೇಳಿದ್ರು, ಯಾವುದೇ ಕಾರಣಕ್ಕೂ ನಾವು ರೈತರ ಅಥವಾ ಕೃಷಿಯನ್ನ ಇನ್ಕ್ಲೂಡ್ ಮಾಡುವ ಪ್ರಶ್ನೆನೇ ಇಲ್ಲ ಅಂತ. ಅಮೆರಿಕದ ಮೂಲಗಳು ಅದನ್ನು ಸ್ಪಷ್ಟಪಡಿಸಿದವು. ಇಷ್ಟಾದರೂ ನಮ್ಮ ರಾಹುಲ್ ಗಾಂಧಿ ಅಂಡ್ ಟೀಮ್ಗೆ ಸಮಾಧಾನ ಇಲ್ಲ. ಅದೇ ಸತ್ಯ. ಎಲ್ಲವನ್ನೂ ಮಾರ್ಬಿಟ್ರು. ಆ ಒಂದು ಸುಳ್ಳು ಹೇಳಲಿಕ್ಕೆ, ಆ ಸುಳ್ಳನ್ನ ಮಾರ್ಲಿಕ್ಕೆ ಇವರು. ಇಂಥದ್ದೇ ಒಂದು ಸುಳ್ಳು ಈಗ ನಡೀತಾ ಇದೆ. ಏನದು? ರಷ್ಯಾದಿಂದ ತೈಲ ಖರೀದಿಸಲಿಕ್ಕೆ 30 ದಿನಗಳ ಅವಕಾಶವನ್ನ ಅಮೆರಿಕ ಕೊಟ್ಟಿದೆ. ಮುಟ್ಟಾಳ್ರ, ಈಗ ನನ್ನ ಮಗಳು ದಿನಾಲು ಶಾಲೆ ಹೋಗ್ತಾಳೆ ಅಂತ ಇಟ್ಕೊಳ್ಳಿ. ಅವಾಗ ನಾನು ಎಲ್ಲೋ ಒಂದು ಕಡೆ ಹೇಳೋದು, ನನ್ನ ಮಗಳಿಗೆ ಇನ್ನು 40 ದಿನ ಶಾಲೆ ಹೋಗ್ಲಿಕ್ಕೆ ಅವಕಾಶ ಕೊಟ್ಟಿದ್ದೇನೆ. ಯಾವ ದೊಡ್ಡ ನಾಯಕ ಅಂತ ನಾನು? ಶಾಲೆ ದಿನ ಹೋಗ್ತಾ ಇದ್ದಾಳೆ ಅವಳು, ಹೋಗ್ತಾ ಇದ್ದಾಳೆ, ಬರ್ತಾ ಇದ್ದಾಳೆ, ಓದ್ತಾ ಇದ್ದಾಳೆ, ಎಲ್ಲವೂ ಆಗ್ತಾನೆ ಇದೆ. ಮತ್ತೆ ಪರ್ಮಿಷನ್ ಕೊಡುವುದೆಲ್ಲಿಂದ? ಇದೇ ಫೆಬ್ರವರಿಯಲ್ಲಿ ನಾವು ಖರೀದಿಸಿದ ಆಯಿಲಿನ ಸಂಖ್ಯೆ ಅಥವಾ ಅದರ ಬ್ಯಾರಲ್ಗಳ ಸಂಖ್ಯೆಯನ್ನ ನೀವು ಗಮನಿಸಿದ್ರೆ ನಿಮಗೆ ಆಶ್ಚರ್ಯ ಆಗತ್ತೆ ಅಂತ.
ನಾವು ಫೆಬ್ರವರಿಯಲ್ಲೂ ಖರೀದಿಸಿದ್ದೇವೆ, ಮಾರ್ಚಲ್ಲೂ ಖರೀದಿಸ್ತಾ ಇದ್ದೇವೆ, ಮುಂದೂ ಖರೀದಿಸ್ತೇವೆ. ಮಧ್ಯದಲ್ಲಿ ಎಲ್ಲೋ ರಷ್ಯಾದ ಆಯಿಲಿನ ರೇಟ್ ಜಾಸ್ತಿ ಆದಾಗ ವೆನಿಜುವೆಲೆಯಿಂದ ಖರೀದಿಸಿದೆವು, ಇರಾನ್ನಿಂದ ಖರೀದಿಸಿದೆವು. ಇಂಥ ಯುದ್ಧದ ಪರಿಸ್ಥಿತಿಯಲ್ಲೂ ಇವರೆಲ್ಲ ಬಡ್ಕೊಂಡ್ರಲ್ಲ, ಕಮೇನಿಗೆ ಸಂತಾಪ ಸೂಚಿಸ್ಲಿಲ್ಲ, ಅದು ಸೂಚಿಸ್ಲಿಲ್ಲ, ಇದು ಸೂಚಿಸ್ಲಿಲ್ಲ. ಇವರು ಹೇಳಿದ ಕೂಡಲೇ ಮೋದಿ ಎದ್ದು ನಿಂತು ಬಿಡ್ಬೇಕು, ಇವ್ರು ಹೇಳಿದ ಕೂಡಲೇ ಮೋದಿ ಮಾತಾಡ್ಬಿಡ್ಬೇಕು, ಇವ್ರು ಹೇಳಿದ ಕೂಡಲೇ ಇದು ಮಾಡ್ಬಿಡ್ಬೇಕು. ಸಣ್ಣ 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 ವಿಚಾರಕ್ಕೂ ಮೋದಿ ರಪ 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 ಅಂತ ಮಾತಾಡ್ತಾನೆ ಇರ್ಬೇಕು. ಇವರ ಹಣೆ ಬರ ಹಾಗೆ ಅಲ್ವಾ? ಆದ್ರೆ ಮೋದಿ ಅದಲ್ಲ. ಎಲ್ಲಿ ಮಾತಾಡಬೇಕು, ಎಲ್ಲಿ ಮಾತಾಡಬಾರ್ದು, ಎಲ್ಲಿ ಮೌನ ವಹಿಸ್ಬೇಕು, ಅದಕ್ಕೆ ಅದರದೇ ಆದಂತ ಒಂದು ಮಾನದಂಡ ಇದೆ. 30 ದಿನದ ಅವಕಾಶ ಯಾವ ದೊಡ್ಡ ನಾಯಕನು ಟ್ರಂಪ್ನು ಕೊಡಬೇಕಾಗಿಲ್ಲ. ನಾವು 22ರಿಂದಲೂ ಆಯಿಲ್ ಖರೀದಿಸ್ತಾ ಇದ್ದೇವೆ, ಏನೂ ಆಗಿಲ್ಲ. ಅಷ್ಟಲ್ದೇನೆ ಇರಾನ್ ಮತ್ತು ಭಾರತದ ಸಂಬಂಧ ಅದು ಆಂತರಿಕವಾಗಿ ಎಷ್ಟು ಗಟ್ಟಿ ಇದೆ ಅಂದ್ರೆ, ಹಾರ್ಮೋಸ್ ಅನ್ನ, ಜಲಸಂಧಿಯನ್ನ ಭಾರತಕ್ಕೆ ಮಾತ್ರ ತೈಲ ಟ್ಯಾಂಕರ್ ಬರ್ಲಿಕ್ಕೆ ಬಿಟ್ಟುಕೊಟ್ಟಿದೆ. ಇದು ಯಾರ ಇನ್ಫ್ಲೂಯೆನ್ಸು, ಯಾರ ಶಕ್ತಿ? ಏನ್ ರಾಹುಲ್ ಗಾಂಧಿ ಹೋಗಿ ಮಾಡಿದ್ರ? ಟ್ರಂಪ್ ಏನು ಬಾಣ ಬಿಟ್ಟು ಭಾರತಕ್ಕೆ ಬಿಡ್ರೋ, ಇಲ್ದ ನಿಮ್ಮನ್ನು ಕೊಂದು ಬಿಡ್ತೇನೆ ಅಂದ್ರೆ ಅವ್ರು ಹಿಂಗ್ ಮಾಡ್ಬಿಡ್ತಾರೆ. ಕುದಗಳಯ್ಯ ಸುಮ್ನೆ, ನಿಂದು ಮೊದಲು ನೋಡ್ಕೋ, ನಿಂದನ್ನೇ ಉಡಾಯಿಸ್ತಾ ಇದ್ದೇವೆ ನಾವು ಅಂತ. ಹೀಗೆ ಇಡೀ ಜಿಯೋಪಾಲಿಟಿಕ್ಸ್ ಅಲ್ಲಿ ಅಥವಾ ಇಡೀ ಪ್ರಪಂಚದಲ್ಲಿ ಭಾರತಕ್ಕೆ ತನ್ನದೇ ಆದಂತ ಒಂದು ಸ್ಥಾನ, ಮಾನ, ಗೌರವ ಇರುವುದನ್ನ ನಮ್ಮ ವಿರೋಧ ಪಕ್ಷಗಳೇ ಒಪ್ಕೊಳ್ಳಿಕ್ಕೆ ರೆಡಿ ಇಲ್ಲ ಅಂತ ಆದ್ರೆ, ಇದಕ್ಕಿಂತ ಕ್ಷುಲ್ಲಕತೆ, ಇದಕ್ಕಿಂತ ಒಂದು ನಿರ್ವೀರ್ಯತೆ, ಇದಕ್ಕಿಂತ ದೇಶದ್ರೋಹದ ಒಂದು ಸಂದರ್ಭ ಇನ್ಯಾವ್ದು ಇರ್ಲಿಕ್ಕೆ ಸಾಧ್ಯ ಹೇಳಿ? ಅಮೆರಿಕ ನಿಜವಾಗಿ ಹೇಳಬೇಕು ಅಂದ್ರೆ ಸಮಯ ಸಾಧಕತನವನ್ನ ಅತ್ಯಂತ ಅದ್ಭುತವಾಗಿ ಮೆರೆತಾ ಇದೆ ಟ್ರಂಪ್ ಕಾಲದಲ್ಲಿ. ಹಿಂದೂ ಇತ್ತದು. ಈಗ ಆಪರೇಷನ್ ಸಿಂಧೂರ್ ಆದಾಗ ನೋಡಿದ್ರಿ, ನಾನೇ ನಿಲ್ಸಿದ್ದು 30-40 ಬಾರಿ. ಡೆಡ್ ಎಕಾನಮಿ ಭಾರತದ್ದು ಅಂದ್ರು. ಅದನ್ನು ಹಿಡ್ಕೊಂಡು ರಾಹುಲ್ ಗಾಂಧಿ ಅವರು ಏನು ಭೂತ ಬಂದಂಗೆ ಒದರಿದ್ದು. ಕೊನೆಗೆ ಸ್ವತಃ ಪಾಕಿಸ್ತಾನವೇ ಹೇಳ್ತು, ನೋ, ಅಮೆರಿಕ ಅಲ್ಲ, ಮಿಡ್ಲ್ ಈಸ್ಟ್ ಇವು ಮೋದಿ ಆಪ್ತರಿಂದ ನಾವು ಮಾಡಿಸಿದ್ದೇವೆ ಅಂತ ಅಂದ್ರು. ಅಷ್ಟಾದ್ರೂ ಇವರಿಗೆ ಇವ್ರು ಹೇಳಿದ್ದೇ ವೇದವಾಕ್ಯ ಅಂತ ಅಂದ್ರೆ 100 ಸರಿ ಸುಳ್ಳನ್ನು ಹೇಳುದು, 101 ಸರಿ ಅದು ಸತ್ಯ ಅಂತ ಜನವನ್ನು ನಂಬಬೇಕು ಅಂತ ಅವ್ರ ಥಿಯರಿ ಅದು. ಇದು ಹಾಗೆ 30 ದಿನ ಕೊಟ್ಟಿದ್ದಾರೆ. ಏನು 30 ದಿನ? ಯಾಕೆ? ನಿರಂತರವಾಗಿ ಆಯಿಲ್ ತರಿಸ್ಕೊಳ್ತಾ ಇದ್ದೇವೆ, ನಾವು ನಿಲ್ಲಿಸೇ ಇಲ್ಲ. ನಿಲ್ಲಿಸಿದ್ರೆ ತಾನೇ 30 ದಿನದ ಅವಕಾಶಕ್ಕೆ ಬೆಲೆ. ಇಂಥ ಸುಳ್ಳುಗಳನ್ನು ನಂಬ್ತಾರೆ. ಅದರ ಆಚೆ ಇನ್ನೊಂದು ಸುಳ್ಳು ಏನು? ರಷ್ಯಾದಿಂದ ತೈಲ ತರಿಸ್ಕೊಳ್ಳಿಕ್ಕೆ ಭಾರತಕ್ಕೆ ಟ್ರಂಪ್ ಅನುಮತಿ ಕೊಟ್ಟಿದ್ದಾರೆ. ಎಂಥ ದರಿದ್ರ ಆಲೋಚನೆ ಅಂತಂದ್ರೆ, ಇದಕ್ಕೆ ನಗಬೇಕೋ ಅಳಬೇಕೋ ಒಂದು ಅರ್ಥ ಆಗುದಿಲ್ಲ. ನಾವು ನಿರಂತರವಾಗಿ ತರಿಸ್ತಾ ಇದ್ದೇವೆ, ನಿಲ್ಲಿಸೇ ಇಲ್ಲ. ಇರಾನು ಮತ್ತು ಇಸ್ರೇಲು ಅಮೆರಿಕದ ಮಧ್ಯೆ ಯುದ್ಧ ಆಗ್ತಾ ಇದ್ದಾಗ್ಲೂ ಕೂಡ ನಮ್ಮ ಬ್ಯಾರಲ್ ಬರ್ತಾನೆ ಇದೆ. ಅದರ ಮಧ್ಯೆ ಈಗ ಸ್ವತಃ ಅಮೆರಿಕವೇ ಇರಾನ್ ಇಸ್ರೇಲದ ಯುದ್ಧದ ಮಧ್ಯೆ ವರ್ಲ್ಡಿನ ಆಯಿಲ್ ಇನ್ಫ್ಲೇಷನ್ ಅನ್ನ ತಪ್ಪಿಸಬೇಕು ಅಂತಾದ್ರೆ ಅದು ಚೈನಾದಿಂದಲೂ ಸಾಧ್ಯ ಇಲ್ಲ. ಓನ್ಲಿ ಇಂಡಿಯಾ ಕ್ಯಾನ್ ಡೂ ಇಟ್ ಅಂತ, ಇಂಡಿಯಾ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಇದೆ. ಆದ್ರಿಂದ ಇಂಡಿಯಾ ಈಗ ರಷ್ಯಾದಿಂದ ಮಾಮೂಲಿ ತರಿಸೋದಕ್ಕಿಂತ ಹೆಚ್ಚೆಚ್ಚು ಆಯಿಲ್ ಅನ್ನ ತರಿಸಬೇಕು ಅಂತ ಅಮೆರಿಕದ ಮೂಲಗಳು, ಅಮೆರಿಕದ ಸರ್ಕಾರದ ಮೂಲಗಳೇ ಹೇಳಿದ್ದನ್ನ ಈಗ ನಿಮ್ಮ ಎದುರು ವಿಡಿಯೋ ಇಡ್ತೇವೆ ನಾವು. Floating Russian oil storage that's around southern Asia. It's China just backed up. China does not treat their suppliers well. So there's a bunch of floating barrels just sitting there. We've reached out to our friends in India and said, buy that oil, bring it into your refineries. That pulls stored oil immediately into Indian refineries and releases the pressure on other refineries around the world to buy oil that they're no longer competing with the Indians for in that marketplace. So we have a number of measures like that that are short-term and temporary. This is no change in policy towards Russia. This is a very brief change in policy just to keep oil prices down a little bit better than we could otherwise. ಬಿಜೆಪಿಯ ಅಮಿತ್ ಮಾಳವಿಯ ಆ ವಿಡಿಯೋವನ್ನ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದ್ದಾರೆ. US ಎನರ್ಜಿ ಸೆಕ್ರೆಟರಿ ಕ್ರಿಸ್ ರೈಟ್
ಓಪನ್ ಆಗಿ ಅಮೆರಿಕದಿಂದ ಭಾರತಕ್ಕೆ ರಿಕ್ವೆಸ್ಟ್ ಮಾಡಿದ್ದಾರೆ. ಇದರ ಮಧ್ಯೆ ಭಾರತದ ಟ್ರಂಪ್ ಹಂಗೇಳ್ದ ಹಂಗೇಳ್ದ ಭಾರತದ ಪ್ರಧಾನಿ ಯಾಕೆ ಮಂಡಿ ಊರಿದ್ರು, Epstein ಫೈಲೋ ಅಥವಾ ಅದಾನಿಗೆ ಏನಾದ್ರು ತೊಂದರೆ ಆಗ್ಬಿಡುತ್ತೋ ಅಂತ. Epstein ಫೈಲಲ್ಲಿ ಇರುವುದೆಲ್ಲ ಇವರ ಜನ್ಮ ಜಾತಕ. ಯಾರಿವತ್ತು ಮೋದಿಯವರಿಗೆ ಈಗಳಿತಾ ಇದ್ದಾರೋ ಅವರ ಜನ್ಮ ಜಾತಕಗಳೆಲ್ಲ ಇರುವುದು Epstein ಫೈಲಲ್ಲಿ. ಅದಾನಿಯವರನ್ನ ಬೆಳೆಸಿದ್ದು ಮೋದಿಯವರಲ್ಲ, ಕಾಂಗ್ರೆಸ್ಸು. ಅದಕ್ಕೆ ಹೇಳ್ತಾ ಹೋದ್ರೆ ಗಂಟೆ ಅಂಕಿಅಂಶ ಕೊಡ್ಬೋದು. ಇಷ್ಟೆಲ್ಲ ಇದ್ದು ಬಾಯಿ ತೆಗೆದ್ರೆ ಮೋದಿ, ಬಾಯಿ ತೆಗೆದ್ರೆ ಟ್ರಂಪ್, ಬಾಯಿ ತೆಗೆದ್ರೆ ಅಮೆರಿಕಕ್ಕೆ ಅಡವಿಟ್ರು. ಈ ಎಲ್ಲ ಲೆಕ್ಕಾಚಾರಗಳನ್ನ, ಅಂಕಿಅಂಶಗಳನ್ನ ಕಮೋಡಿಟಿ ಮಾರ್ಕೆಟ್ ಅನಾಲಿಟಿಕ್ಸ್ ಫರ್ಮ್ ಕೊಟ್ಟಿರುವಂತ ಅಂಕಿ ಸಂಖ್ಯೆಯನ್ನು ಇಟ್ಕೊಂಡು ಇವತ್ತು ಈ ಪ್ರತಿಪಕ್ಷದ ಕಾಂಗಿಗಳು ಎಂತ ಸುಳ್ಳನ್ನ ಹೇಳ್ತಾ ಇದ್ದಾರೆ. ಅಮೆರಿಕವೇ ಇವತ್ತು ಸ್ಪಷ್ಟಪಡಿಸಿದ ವಿಡಿಯೋ ಇದ್ದಾಗಲೂ ಕೂಡ ಜನರ ದಾರಿ ತಪ್ಪಿಸುವ ಕೆಲಸವನ್ನ ಈ ಒಂದು ಇರಾನ್ ವಾರದ ಸಂದರ್ಭದಲ್ಲಿ ಹೇಗೆ ಮಾಡ್ತಾ ಇದ್ದಾವೆ ಅನ್ನೋದನ್ನ ನಿಮ್ಮೊಟ್ಟಿಗೆ ಸ್ಪಷ್ಟವಾಗಿ ಹೇಳ್ಕೋಬೇಕು. ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ. ಈಗಿರುವ ಪ್ರಶ್ನೆ, ಮೋದಿಯವರು ಮಂಡಿ ಊರಿದ್ರ ಅಥವಾ ಯಾವುದಾದ್ರೂ ಸಂದರ್ಭದಲ್ಲಿ ಮೋದಿಯವರು ಅಮೆರಿಕದ ಆಣತಿಯನ್ನ ಕೇಳಿದ್ರ? ಈಗಾಗಲೇ ಅದಕ್ಕೆ ಸ್ಪಷ್ಟಪಡಿಸಿದ್ದೇನೆ ನಾನು. ಅಮೆರಿಕದ ಯಾವುದೇ ದೊಣ್ಣೆ ನಾಯಕರ ಆಣತಿಯನ್ನು ಭಾರತ ಕೇಳುವ ಪ್ರಶ್ನೆಯೇ ಇಲ್ಲ. ಇನ್ನೊಂದು ನಿಮ್ಮ ನೆನಪಿರ್ಲಿ, ಒಂದಿಷ್ಟು ಅಂಕಿಅಂಶಗಳನ್ನು ನಿಮ್ಮ ಎದುರು ಇಟ್ಟರೆ ನೀವು ಬೆಚ್ಚಿ ಬೀಳ್ತೀರಿ. ಒಮ್ಮೆ ಇವತ್ತು ಇರಾನ್ನ ಮೇಲೆ ಎರಗಿದಾಗೆ ಅಮೆರಿಕ ನಮ್ಮ ಮೇಲೆ ಎರಗಿದ್ರು ಕೂಡ ಇವತ್ತು ಭಾರತ ಹೆದರುವ ಪರಿಸ್ಥಿತಿಯಲ್ಲಿ ಇಲ್ಲ. ಭಾರತದಲ್ಲಿ ಅಂತ ಯುದ್ಧ ಶಸ್ತ್ರಾಸ್ತ್ರಗಳಿವೆ, ಅಂತ ಒಂದು ಸ್ನೇಹಿತರನ್ನ ವಿಶ್ವದಲ್ಲಿ ಭಾರತ ಪಡ್ಕೊಂಡಿದೆ. ನೆನ್ಪಿಡಿ, ಬರೀ ಸುಮ್ಮನೆ ಭಾರತ ಇವತ್ತು ವಿಶ್ವಗುರು, ಅತ್ಯಂತ ವೇಗದ ಆರ್ಥಿಕತೆಯ ಭಾರತ, ಇನ್ನು ಸದ್ಯದಲ್ಲೇ 3ನೆಯ ಆರ್ಥಿಕ ಬಲಾಢ್ಯ ದೇಶವಾಗಿ ಭಾರತ ಹೊಮ್ಮಲಿದೆ, ಸುಪ್ರೀಂ ಪವರ್ ಆಗಲಿದೆ ಅಂತ ವಿಶ್ವಸಂಸ್ಥೆಯೋ IMF ಬೇರೆ ಬೇರೆ ದೇಶಗಳ ಪ್ರಧಾನಿಗಳು ಮಾತಾಡ್ತಾ ಇಲ್ಲ. ಹಾಗಾಗಿ ಕೆನಡಾದ ಪ್ರಧಾನಿ ಮೊನ್ನೆ ಪ್ರವಾಸ ಮುಗಿಸೋದವರು ಮೋದಿಯವರ ಬಗ್ಗೆ ಆಡಿದ ಮಾತನ್ನ ಕೇಳಿದ್ರೆ ರೋಮಾಂಚನ ಆಗತ್ತೆ ಅಂತ. ಅವರ ಇಡೀ ಕಾಲು ಶತಮಾನಕ್ಕೂ ದಾಟಿದ ಪೊಲಿಟಿಕಲ್ ಜೀವನದಲ್ಲಿ ಒಂದೇ ಒಂದು ರಜೆಯನ್ನ ಭಾರತದ ಪ್ರಧಾನಿ ಮೋದಿ ಮಾಡದೇ ಇರುವುದನ್ನ ನೋಡಿದ್ರೆ ಕೇಳಿದ್ರೆ ಬೆರಗಾಗಿದ್ದೇನೆ ನಾನು ಅಂತ. ನಮಗೆ ಹಿತ್ತಲಿಗಿಡ ಮದ್ದಲ್ಲ. ನಮ್ಮ ದೇಶವನ್ನೇ, ನಮ್ಮ ದೇಶದ ಅಸ್ತಿತ್ವವನ್ನೇ, ನಮ್ಮ ದೇಶದ ಸತ್ಯವನ್ನೇ, ನಮ್ಮ ದೇಶದ ಬೆಳವಣಿಗೆಯನ್ನೇ, ನಮ್ಮ ದೇಶದ ಸಾರ್ವಭೌಮತೆಯನ್ನೇ, ಅದರ ಶಕ್ತಿ ಸಾಮರ್ಥ್ಯವನ್ನೇ ನಾವೇ ಒಪ್ಪಲಿಲ್ಲ ಅಂತಾದ್ರೆ ಇನ್ನೇನು ಬೇರೆ ದೇಶವರು ಬಂದು ನಮಗೆ ಹರಿವಾಣದಲ್ಲಿ ಇಟ್ಟು ಸರ್ಟಿಫಿಕೇಟ್ ಕೊಡ್ತಾರ? ಆದರೆ ಭಾರತದ ಸೌಭಾಗ್ಯ ಅಂದ್ರೆ ಇಡೀ ವಿಶ್ವ ಇವತ್ತು ಭಾರತದ ಒಂದು ಆಡಳಿತ ಇರಬಹುದು, ಅದರ ಅಭಿವೃದ್ಧಿಯ ವೇಗ ಇರಬಹುದು, ಇನ್ಫ್ರಾಸ್ಟ್ರಕ್ಚರ್ ಮಾಡ್ತಾ ಇರುವಂಥದ್ದು ಇರಬಹುದು, ಜಿಯೋಪಾಲಿಟಿಕ್ಸ್ ಅಲ್ಲಿ ಇಡೀ ನಮ್ಮ ಡಿಪ್ಲೊಮಸಿ ಇರಬಹುದು, ನಮ್ಮ ವಿದೇಶಾಂಗ ನೀತಿ ಇರಬಹುದು, ಪ್ರತಿ ಒಂದನ್ನು ಕೂಡ ಪ್ರತಿ ಕ್ಷಣದಲ್ಲಿ ಮೆಚ್ಚುಗೆಯ ಸರ್ಟಿಫಿಕೇಟ್ ಅನ್ನು ಕೊಡ್ತಾ ಇದೆ. ನೋಡಿ, ಮೋದಿ ಯಾವುದೇ ರೀತಿಯಲ್ಲೂ ಭಾರತದ ಅಸ್ತಿತ್ವವನ್ನ, ಸ್ವಾಭಿಮಾನವನ್ನ ಅಡವಿಟ್ಟಿಲ್ಲ. ಮೊದಲನೇದಾಗಿ 30 ದಿನಗಳ ಯಾವುದೇ ರೀತಿಯ ನಾವು ಅವರಿಗೆ ತರಿಸ್ಕೊಳ್ಳಿ ಅಂತ ಹೇಳಿ 30 ದಿನದ ಅವಕಾಶ ಕೊಟ್ಟಿದ್ದೇವೆ? ನೋವೇ. ನಾವು ನಿರಂತರವಾಗಿ ತರಿಸ್ಕೊಳ್ತಾ ಇದ್ದೇವೆ. ಒಂದು. ಎರಡನೇದು, ರಷ್ಯಾದಿಂದ ತೈಲ ತರಿಸ್ಕೊಳ್ಳಿಕ್ಕೆ ಟ್ರಂಪ್ ಅವರ ಅನುಮತಿ ಕೇಳಿದ್ದಾರೆ ಭಾರತ. ಒಂದು ಸುಳ್ಳು ಹೇಳುವುದಕ್ಕೂ ಒಂದು ನಿಮಗೆ ಟ್ಯಾಕ್ಟಿಸ್ ಬೇಕು, ಸುಳ್ಳು ಹೇಳೋದಕ್ಕೂ ಒಂದು ಜಾಣತನ ಬೇಕು, ಅದಕ್ಕೊಂದು ತರ್ಕ ಆದ್ರೂ ಬೇಕು. ಅಂಥದ್ದು ಇಲ್ಲ. ನಾವು ನಿರಂತರವಾಗಿ ತರಿಸ್ಕೊಳ್ತಾ ಇದ್ದೇವೆ. ಈಗ ಫೆಬ್ರವರಿಯಲ್ಲೆಲ್ಲ ಎಷ್ಟೆಷ್ಟು ತರಿಸ್ಕೊಳ್ತಾ ಇದ್ದೇವೆ ಅನ್ನೋದನ್ನ ನಿಮ್ಗೆ ಅಂಕಿಅಂಶ ಕೊಡ್ತೇನೆ ನಾನು. ನಾವು ಎಲ್ಲಿಯೂ ನಿಲ್ಲಿಸಿಲ್ಲ. ಇಂಥ ಸಂದರ್ಭದಲ್ಲಿ ನಾವು ರಷ್ಯಾದಿಂದ ತೈಲ ತರಿಸ್ಕೊಳ್ಳಿಕ್ಕೆ ಪರ್ಮಿಷನ್ ಕೇಳುವ ಅರ್ಥ ಏನಿದೆ? ನಾವು ನಿಲ್ಸೇ ಇಲ್ವಲ್ಲ, ಸ್ಟಾಪೇ ಆಗಿಲ್ವಲ್ಲ. ಅದರ ಬದಲು ಅಮೆರಿಕವೇ ಇವತ್ತು ಭಾರತವನ್ನ ಕೇಳ್ಕೊಂಡಿದೆ. ರಷ್ಯಾದ ಸ್ಟೋರ್ ಆಗಿರೋ ಕ್ರೂಡ್ ಆಯಿಲ್ ಅನ್ನ ನೀವು ಈಗಾಗಲೇ ತರಿಸ್ಕೊಳ್ತಾ ಇರುವಂತ ಪ್ರಮಾಣಕ್ಕಿಂತ
ಜಾಸ್ತಿ ತರಿಸ್ಕೊಳ್ಳಿ. ವರ್ಲ್ಡ್ ಆಯಿಲ್ ಇನ್ಫ್ಲೇಷನ್ ಅನ್ನ ಕಡಿಮೆ ಮಾಡಿ ಹಣದುಬ್ಬರವನ್ನ. ಅದು ನಿಮ್ಮಿಂದ ಮಾತ್ರ ಸಾಧ್ಯ. ರಷ್ಯಾ ಉಕ್ರೇನ್ ವಾರಲ್ಲಿ ನೀವು ಭಾರತ ಮಾತ್ರ ಇದನ್ನು ಮಾಡಿದ್ದು. ಹೆಚ್ಚೆಚ್ಚು ತರಿಸ್ಕೊಳ್ಳಿ ಅಂತ ಅಮೆರಿಕವೇ ಹೇಳಿದೆ. ಅದಕ್ಕೆ ಆ ವಿಡಿಯೋವನ್ನ ನಿಮ್ಮ ಎದುರು ಇಡ್ತೇವೆ ನಾವು. ಇಲ್ಲ ಸಲ್ಲದ ಸುಳ್ಳನ್ನು ಹೇಳಲಿಕ್ಕೂ ಒಂದು ಇತಿಮಿತಿ ಇರಬೇಕು. ಒಟ್ರಾಸೆ ಮಾತಾಡೋದಲ್ಲ ಅಂತ. ಸುಳ್ಳು ಹೇಳೋದಕ್ಕೂ ಒಂದು ಮಾನ ಮರ್ಯಾದೆ ನಾಚಿಕೆ ಏನು ಆಗ್ತಾ ಇಲ್ವಲ್ಲ, ಅದೇ ಬೇಸರ. ಇಡೀ ವಿಶ್ವದ ಆಯಿಲ್ ಕೊರತೆಯ ಹಣದುಬ್ಬರದ ಮಹಾಸಂಗ್ರಾಮ ಸಂಕಷ್ಟವನ್ನ ಉಕ್ರೇನು ರಷ್ಯಾ ವಾರಲ್ಲಿ ರಷ್ಯಾದಿಂದ ತೈಲ ತರಿಸ್ಕೊಂಡು ಅದನ್ನ ವಿಶ್ವಕ್ಕೆ ಮಾರುವ ಮೂಲಕ ಭಾರತಕ್ಕೂ ಒಳಿತಾಯಿತು, ಭಾರತದ ಆರ್ಥಿಕತೆಗೆ ಅನುಕೂಲ ಆಯಿತು. ಅದರ ಜೊತೆ ವಿಶ್ವಕ್ಕೆ ಎಷ್ಟು ಅನುಕೂಲ ಆಗಿದೆ ಅನ್ನೋದನ್ನ ವಿಶ್ವದ ವೇದಿಕೆಗಳು ಹೇಳ್ತವೆ. ಇದನ್ನೇ ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತಂದ್ರೆ ಏನ್ ಮಾಡೋಣ? ಇದಕ್ಕೆ ಇದು ತೊಂದರೆ ಆಗ್ತಾ ಇರುವಂತದ್ದು ಇದು. ಕ್ರಿಸ್ ರೈಟ್, US ಎನರ್ಜಿ ಸೆಕ್ರೆಟರಿ ಕ್ರಿಸ್ ರೈಟ್ ಭಾರತಕ್ಕೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ನೀವು ಹೆಚ್ಚೆಚ್ಚು ರಷ್ಯಾದಿಂದ ಆಯಿಲ್ ಅನ್ನ ತರಿಸಿ ಆ ಮೂಲಕ ಇಡೀ ವರ್ಲ್ಡಿಗೆ ಒಂದು ಹಣದುಬ್ಬರ ಆಗುವ ಆಯಿಲ್ ವಿಷಯದಲ್ಲಿ ಅದನ್ನು ತಪ್ಪಿಸಬಹುದು. ಭಾರತಕ್ಕೆ ಮಾತ್ರ ಸಾಧ್ಯ. ಯಾವ ದೊಣ್ಣೆ ನಾಯಕನು ಪರ್ಮಿಷನ್ ಕೊಟ್ಟಿಲ್ಲ, ಪರ್ಮಿಷನ್ ಅಗತ್ಯವೂ ಇಲ್ಲ. ನಾವು ಎಂದಿನಂತೆ ತರಿಸ್ಕೊಳ್ತಾ ಇದ್ದೇವೆ. ನಾವು ತೈಲವನ್ನು ತರಿಸ್ಕೊಳ್ಬಹುದೇ ಅಂತ ನಾವು ಕೇಳಲಿಲ್ಲ. ಅಮೆರಿಕದ ಸುಳ್ಳನ್ನ ನಾವು ತೈಲವನ್ನ ತರಿಸ್ಕೊಳ್ಳಿಕ್ಕೆ ಭಾರತಕ್ಕೆ ಪರ್ಮಿಷನ್ ಕೊಟ್ಟಿದ್ದೇವೆ. ಇವರು ಇಲ್ಲ ದೊಣ್ಣೆ ನಾಯಕರು. ಅಷ್ಟೇ ಹೆದರುದೇ ಆದ್ರೆ, ಡುಗೋಣ್ ಕೊಡೋದೇ ಆದ್ರೆ ಅವ್ರು ಹೇಳಿದಾಗೆ ಟ್ರೇಡ್ ಡೀಲ್ ಮಾಡಿ ಮುಗಿಸ್ಬೋದಿತ್ತಲ್ಲ. ಯಾಕೆ ಪೆಂಡಿಂಗ್ ಇದೆ? ಯಾಕೆ ಆಪರೇಷನ್ ಸಿಂಧೂರ ಮಾತಾಡ್ಲಿಲ್ಲ ಮೋದಿ ಉತ್ತರ ಕೊಡ್ಲಿಲ್ಲ ಅಂದ್ರು? ಸದನದ ಇದರಲ್ಲಿ ಸಂಸತ್ತಿನಲ್ಲಿ ಕೊಡ್ಲಿಲ್ವಾ? ಮೂರ್ಛೆ ಹೋಗುವಂಗೆ ಉತ್ತರನ? ಟೆಲಿಫೋನ್ನಲ್ಲಿ 20 ನಿಮಿಷ ಟ್ರಂಪಿನ ನೀರಿಳಿಸ್ಲಿಲ್ವಾ? ಯುದ್ಧ ನಿಲ್ಲಿಸಿದ್ ಯಾರು? ನಾವ ಯಾರು ಅಂತ ಸ್ಪಷ್ಟ ಮಾಡಿಲ್ವಾ ಮೋದಿ? ಟ್ರೇಡ್ ಡೀಲು ಇಡೀ ನಿಯೋಗವನ್ನು ವಾಪಸ್ ಕರೆಸ್ಕೊಂಡು ನೋ ಹೇಳಿಲ್ವಾ? ಈಗ ನಮ್ಮ ದಾರಿ ಬರ್ತೀರಾ, ಮಾಡ್ತೇವೆ ಅಂತ. ಭಾರತ ಎಲ್ಲಿಯೂ ಬಿಟ್ಕೊಟ್ಟಿಲ್ಲ, ನೆನ್ಪಿಡಿ. ಫ್ರೆಂಡ್ ಇಂಡಿಯಾ, ನೀವು ರಷ್ಯಾದಿಂದ ಹೆಚ್ಚೆಚ್ಚು ಆಯಿಲ್ ತಗೊಂಡು ಜಗತ್ತಿನ ರಿಫೈನರಿಗಳ ಮೇಲಿರುವ ಒತ್ತಡವನ್ನ ಕಡಿಮೆ ಮಾಡಿ ಆಯಿಲ್ ಇನ್ಫ್ಲೇಷನ್ ಅನ್ನ, ಹಣದುಬ್ಬರವನ್ನ ತಡೆಗಟ್ಟುವ ಮೂಲಕ ಇಂಡಿಯಾ ಕ್ಯಾನ್ ಸ್ಟೆಬಿಲೈಸ್ ಗ್ಲೋಬಲ್ ಪ್ರೈಸ್. ಜಗತ್ತಿನ ಆಯಿಲ್ ಇನ್ಫ್ಲೇಷನ್ ಅನ್ನ ಇಂಡಿಯಾ ಮಾತ್ರ ತಡೆಬಲ್ಲದು ಅಂತ ರೈಟ್ ಹೇಳಿದ್ದನ್ನ ಆ ವಿಡಿಯೋವನ್ನ ತೋರಿಸ್ತೇವೆ ನೋಡಿ. Floating Russian oil storage that's around southern Asia. It's China just backed up. China does not treat their suppliers well. So there's a bunch of floating barrels just sitting there. We've reached out to our friends in India and said, buy that oil, bring it into your refineries. That pulls stored oil immediately into Indian refineries and releases the pressure on other refineries around the world to buy oil that they're no longer competing with the Indians for in that marketplace. So we have a number of measures like that are short-term and temporary. This is no change in policy towards Russia. This is a very brief change in policy just to keep oil prices down a little bit better than we could otherwise. ನೋಡಿದ್ರಲ್ಲ, ಈಗಾಗಲೇ ಈ ಅಮೆರಿಕದ ಟ್ರಂಪಿನ ಅವಸರವನ್ನ, ಹಿಂದೆ ಮುಂದೆ ನೋಡದೇನೆ ತೆಗೆದುಕೊಳ್ಳುವ ಡಿಸಿಷನ್ ಅನ್ನ, ಸುಳ್ಳನ್ನ ಅರಬ್ ರಾಷ್ಟ್ರಗಳು, ಮಧ್ಯಪ್ರಾಚ್ಯದ ಪ್ರಧಾನಿಗಳು, ಅಧ್ಯಕ್ಷರು ಅದನ್ನ ಅತ್ಯಂತ ಕಟುವಾಗಿ ಖಂಡಿಸಿದವೆ. ನಿನ್ನೆ ನಮಗೆ ಒಂದು ಹೇಳಲಿಲ್ಲ, ಕೇಳಲಿಲ್ಲ, ನಾವೊಂದು ತಯಾರಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿಲ್ಲ, ಈಗ ನಾವು ಕಂಗಾಲಾಗುವಾಗ ಆಗಿದೆ ಅನ್ನುವ ಅಸಮಾಧಾನವನ್ನ ತೋಡ್ಕೊಂಡಿದ್ದೇವೆ ಟ್ರಂಪ್ನ ಎದುರು. ಟ್ರಂಪ್ಗೇನು ಅವರು ಬಿಟ್ಟಿಲ್ಲ. ನಮ್ಮ ದೇಶದಲ್ಲಿ ಟ್ರಂಪ್ ಹೇಳಿದ್ದೆಲ್ಲ ವೇದವಾಕ್ಯ. ನೋಡಿ, ಇದೇ ಭಾರತ ಫೆಬ್ರವರಿಯಲ್ಲಿ, ಇದು ಕಮೋಡಿಟಿ ಮಾರ್ಕೆಟ್ ಅನಾಲಿಟಿಕ್ಸ್ ಫರ್ಮ್ ಕೊಟ್ಟಿರುವಂತ ಅಧಿಕೃತ ಮಾಹಿತಿ, ಊಹಾಪೋಹದ್ದಲ್ಲ, ನೆನಪಿಡಿ. ಈಗ ಫೆಬ್ರವರಿಯಲ್ಲಿ 2026 ಫೆಬ್ರವರಿಯಲ್ಲಿ PBD ಅದು ಕೋಡ್ ವರ್ಡ್, ಅದು ಪ್ರತಿ ದಿನಕ್ಕೆ 1.1 ಮಿಲಿಯನ್ ಬ್ಯಾರಲ್ ಕ್ರೂಡ್ ಆಯಿಲ್ ಅನ್ನ ತರಿಸ್ಕೊಳ್ತಾ ಇದೆ ಫರ್ ಡೇ. 1.1 ಮಿಲಿಯನ್ ಬ್ಯಾರಲ್ ಕ್ರೂಡ್ ಆಯಿಲ್ ಅನ್ನ ತರಿಸ್ಕೊಳ್ತಾ ಇದೆ.
ಇದೇ ನೀವು ಮಾರ್ಚ್ ಈಗ 2025ಕ್ಕೆ ಹೋದ್ರೆ 2025ರಲ್ಲಿ ದಿನಕ್ಕೆ 2 ಮಿಲಿಯನ್ ಬ್ಯಾರಲ್ ಕ್ರೂಡ್ ಆಯಿಲ್ ಅನ್ನ ತರಿಸ್ಕೊಳ್ತಾ ಇತ್ತು ಭಾರತ ನಿರಂತರವಾಗಿ. ಆಮೇಲೆ ವೆನಿಜುವೆಲಾ ಬೇರೆ ಬೇರೆ ಕಾರಣಕ್ಕಾಗಲಿ ಸ್ವಲ್ಪ ರೇಟ್ ಜಾಸ್ತಿ ಆಯಿತು, ನಮಗೆ ತೊಂದರೆ ಆಗುತ್ತೆ ಅನ್ನುವ ಕಾರಣದಿಂದ ರಷ್ಯಾದ ಪ್ರಮಾಣ ಕಡಿಮೆ ಮಾಡಿ ವೆನಿಜುವೆಲಾ ಮತ್ತು ಇರಾನ್ನಿಂದ ತರಿಸ್ಕೊಳ್ಳಿಕ್ಕೆ ಶುರು ಮಾಡಿದೆವು. ವಿನಃ ರಷ್ಯಾದಿಂದ ತರಿಸ್ಕೊಳ್ಳುವುದನ್ನ ಯಾವತ್ತೂ ನಿಲ್ಲಿಸಿಲ್ಲ. ರಷ್ಯಾ ಮೊಗೆದು ಕೊಡ್ತು, ನಾವು ಅದನ್ನು ತಗೊಂಡೆವು, ನಾವು ರಿಫೈನ್ ಮಾಡಿದೆವು, ಜಗತ್ತಿಗೆ ಅದನ್ನು ಕೊಟ್ಟೆವು, ಆರ್ಥಿಕವಾಗಿ ನಾವು ಲಾಭ ಮಾಡಿಕೊಂಡೆವು, ನಾವು ಸ್ಟೆಬಿಲೈಸ್ ಆದೆವು. ಇಡೀ ಪ್ರಪಂಚದ ಆಯಿಲ್ ಮೂಲಕ ಆಗಬಹುದಾದ ಇನ್ಫ್ಲೇಷನ್ ಅನ್ನ, ಹಣದುಬ್ಬರವನ್ನ ಭಾರತ ತಡೆಗಟ್ಟಿದೆ. ನೋಡಿ, ಭಾರತದ ಪ್ರಧಾನಿಯ ತಾಕತ್ತು ಯಾವ ರೀತಿ ಇದೆ ಅನ್ನೋದಕ್ಕೆ US ಕಮರ್ಷಿಯಲ್ ಸೆಕ್ರೆಟರಿ ಲುತ್ನಿಕ್ ಅವರು ಒಂದು ಸಂದರ್ಶನದಲ್ಲಿ ಹೇಳಿದ ಮಾತುಗಳನ್ನು ನೀವು ಕೇಳಿದರೆ, ಟ್ರಂಪ್ ಬೆಗ್ ಮಾಡಿದ್ದಾರೆ ನನ್ನ ಫೋನನ್ನು ಎತ್ತಿ ಅಂತಂದರೆ ಮೋದಿ ಫೋನ್ ಎತ್ತಲಿಲ್ಲ ಮತ್ತು ವಾಪಸ್ ಮಾಡಿಲ್ಲ. ಇದು ಮೋದಿ ತಾಕತ್ರಿ. ನೋಡಿ ಆ ವಿಡಿಯೋನ. Because what I would do is I would negotiate the contracts and set the whole deal up. But let's be clear. It's his deal. Yeah. Okay? He's the closer. He does the deal. So I said, you got to have Modi. It's all set up. You have to have Modi call the president. And they were uncomfortable doing it. So Modi didn't call. Wow. So that Friday left. Middle of the next week, we did Indonesia, the Philippines, right? Vietnam. We announced a whole bunch of deals. Malaysia in that period. So ನೋಡಿದ್ರಲ್ಲ. ಅದರ ಜೊತೆಗೆ ನಿಮಗೆ ಮತ್ತೊಂದು ಸರಿ ಹೇಳ್ತೇನೆ ಕೇಳಿ. ರಷ್ಯಾ ಭಾರತದ ಪಾಲಿಗೆ ಅಷ್ಟೇ ಅಲ್ಲ, ಇಡೀ ವಿಶ್ವದಲ್ಲೇ ಭಾರತಕ್ಕೆ ಅತ್ಯಂತ ಹೆಚ್ಚು ತೈಲವನ್ನು ಪೂರೈಸುವ ದೇಶ ಅನ್ನೋದು ಇವತ್ತು ಸಾಬೀತಾಗಿದೆ. 2026ರಲ್ಲಿ ಕಚ್ಚಾ ತೈಲವನ್ನು ಅತಿ ಹೆಚ್ಚು ಪಡ್ಕೊಂಡ ದೇಶ ಯಾವುದಾದ್ರೂ ಇದ್ದರೆ ಅದು ಭಾರತ. ಅತಿ ಹೆಚ್ಚಿನ ಮಟ್ಟದಲ್ಲಿ ಪೂರೈಕೆ ಮಾಡಿದ ದೇಶ ಯಾವುದಾದ್ರು ಇದ್ದರೆ ಅದು ರಷ್ಯಾ. ನೋಡಿ, ಇಲ್ಲಿ ಸುಮಾರು ಭಾರತೀಯ ಸಂಸ್ಕರಣಾಗಾರರು ದಿನಕ್ಕೆ ಫರ್ ಡೇ ಸರಿಸುಮಾರು 1.0ರಿಂದ 1.7 ಮಿಲಿಯನ್ ಬ್ಯಾರೆಲ್ಗಳಷ್ಟು ರಷ್ಯಾದಿಂದ ಕಚ್ಚಾ ತೈಲವನ್ನು ಖರೀದಿಸಿದ್ದಾರೆ. ದೇಶದ ಒಟ್ಟು ತೈಲ ಆಮದಿನ ಪೈಕಿ ಸುಮಾರು 25ರಿಂದ 30% ಅಂದರೆ 28ರಿಂದ 48 ಮಿಲಿಯನ್ ಬ್ಯಾರೆಲ್ಗಳಷ್ಟು ರಷ್ಯಾದ ತೈಲವನ್ನು ಮಾರ್ಚ್ ತಿಂಗಳಲ್ಲಿ ಆಮದು ಮಾಡಿಕೊಂಡಿದ್ದಾರೆ. ಭಾರತಕ್ಕೆ ನಿತ್ಯ ಅಂದಾಜು 10 ಲಕ್ಷ ಬ್ಯಾರೆಲ್ಗಳಷ್ಟು ರಷ್ಯಾದ ತೈಲ ಬರುತ್ತದೆ. ಹೀಗಾಗಿ ನಮಗೆ ಇಂಧನವನ್ನು ತರಿಸ್ಕೊಳ್ಳಿಕ್ಕೆ ಅಮೆರಿಕದ ದೊಣ್ಣೆ ನಾಯಕನ 30 ದಿನದ ಪರ್ಮಿಷನ್ ಬೇಕಾಗಿಲ್ಲ. ಇದು ಅರ್ಥ ಆಯ್ತಲ್ಲ ನಿಮಗೆ? ಇವರು ಯಾರು ಪರ್ಮಿಷನ್ ಕೊಡಲಿಕ್ಕೆ? ಅಥವಾ ಮೋದಿಯವರು ಯಾಕೆ ಪರ್ಮಿಷನ್ ಕೇಳಬೇಕು? ಇಲ್ಲಿದೆ ಅಂಕಿಅಂಶಗಳು, ಅದನ್ನು ನಮ್ಮ ಸ್ಕ್ರೀನ್ನಲ್ಲೂ ನೋಡ್ಬೋದು. ಹಾಗಾಗಿ ಸುಳ್ಳು ಹೇಳೋದಕ್ಕೂ ಒಂದು ಮಿತಿ ಇರಬೇಕ್ರಿ. ಒಂದೆರಡು ಸರಿ ಓಕೆ, ಆದರೆ ದಿನವೂ ಸುಳ್ಳು ಹೇಳಿದರೆ ಉಂಟಲ್ಲ, ಕೊನೆಗೆ ಇಲ್ಲೇನೋ ಸಮಸ್ಯೆ ಇದೆ ಅಂತ ಅರ್ಥ ಆಗುತ್ತೆ ಅಷ್ಟೇ, ಬೇರೆ ಏನೂ ಇಲ್ಲ. ಇಷ್ಟಾದರೂ ಇವರಿಗೆ ನಂಬಿಕೆ ಬರೋದಿಲ್ಲ, ವಿರೋಧ ಪಕ್ಷದವರಿಗೆ ಅದು ಪ್ರಶ್ನೆ ಬೇರೆ. ಹಾಗಾಗಿ ಭಾರತ ಇನ್ನೂ ಹೆಚ್ಚೆಚ್ಚನ್ನು ತೆಗೆದುಕೊಳ್ತಾ ಇದೆ. ಯಾವುದೇ ದೊಣ್ಣೆ ನಾಯಕನ ಪರ್ಮಿಷನ್ ಬೇಕಾಗಿಲ್ಲ. ಅದರ ಮಧ್ಯೆ ಇರಾನು ತನ್ನ ಇಂಥ ಸಂಕಷ್ಟದ ಪರಿಸ್ಥಿತಿಯಲ್ಲೂ ಹೋರ್ಮೋಸ್ ಜಲಸಂಧಿಯನ್ನ ಭಾರತಕ್ಕಾಗಿ ಮಾತ್ರ ಓಪನ್ ಮಾಡಿದೆ. ಇದು ಭಾರತದ ಶಕ್ತಿ. ಹಾಗಾಗಿ ಅಮೆರಿಕದ ಮಾತುಗಳಿಗೆ ಇವರು ಕಿವಿಗೊಡಬೇಕು. ಇಲ್ಲಿಯ ಹರ್ಕಬಾಯಿನ, ಇಲ್ಲಿಯ ಅಧಿಕಾರಕ್ಕಾಗಿ ಏನು ಬೇಕಾದರೂ ಮಾಡ್ತೇವೆ ಅನ್ನುವಂಥ ಒಂದು ಸ್ಥಿತಿಯಲ್ಲಿ ಮೋದಿಯವರ ವರ್ಚಸ್ಸನ್ನು ಹಾಳು ಮಾಡಬೇಕು ಅಂತ ಅನುದಿನವೂ ಸುಳ್ಳುಗಳನ್ನು ಹೇಳಿಕೊಂಡು ಟ್ರಂಪ್ ಅನ್ನೋ ಇನ್ನೊಬ್ಬರನ್ನೋ ಬಳಸ್ಕೊಂಡು ಮಾತಾಡುವಂಥ ಈ ಮುಟ್ಟಾಳರು ಅದನ್ನು ಹೇಳಬೇಕೆ ಹೊರತು ಯಾವುದೇ ರೀತಿಯಲ್ಲೂ ಅಮೆರಿಕಕ್ಕೆ ಭಾರತ ತಲೆಬಾಗಿಲ್ಲ. ಅಮೆರಿಕವೇ ಇವತ್ತು ಭಾರತವನ್ನ ರಿಕ್ವೆಸ್ಟ್ ಮಾಡ್ತಾ ಇದೆ, ವಿನಂತಿ ಮಾಡ್ಕೊಳ್ತಾ ಇದೆ. ಮತ್ತೆ ಆ ಭಾರತದಲ್ಲಿ ಈಗ 250+ ಮಿಲಿಯನ್ ಬ್ಯಾರಲ್ ಆಯಿಲ್ ಸ್ಟಾಕ್ ಇದೆ. ಕನಿಷ್ಠ ಪಕ್ಷ 7ರಿಂದ 8 ವಾರ
ಅಂದರೆ ಹೆಚ್ಚು ಕಮ್ಮಿ 2 ತಿಂಗಳು ನಮಗೆ ಆಯಿಲಿನ ಯಾವುದೇ ಸಮಸ್ಯೆಯೂ ಅಥವಾ ತೊಂದರೆಯೂ ಆಗುವುದಿಲ್ಲ. ಕಾಂಗ್ರೆಸ್ ಹೇಳ್ತಾ ಇದೆಯಲ್ಲ, ಆಯಿಲ್ ಇಲ್ಲ, ಹಂಗಿದೆ ಹಿಂಗಿದೆ, ನಮ್ಮ ಫ್ಯಾಕ್ಟ್ರಿಗಳು ಬಂದ ಹೋಗ್ತವೆ, ನಮ್ಮ ದೇಶ ಸ್ಥಗಿತ ಆಗ್ಬಿಡ್ತದೆ, ಹಾಗೆ ಹೀಗೆ ಹೇಳ್ತಾ ಇದಾರಲ್ಲ, ನೋ ವೇ. ಈಗ ಇನ್ನು ಜಾಸ್ತಿ ರಷ್ಯಾದಿಂದ ಆಯಿಲ್ ಬರ್ತಾ ಇದೆ. ಹೋರ್ಮೋಸ್ ಅಲ್ಲಿಯೂ ನಮಗೆ ತೊಂದರೆ ಆಗ್ತಾ ಇಲ್ಲ. ಆದ್ರಿಂದ ಈಗಾಗಲೇ ಇರುವಂಥದ್ದು 2 ತಿಂಗಳಿಗಾಗುವಷ್ಟು ಪಕ್ಕಾ ಇದೆ. ಮತ್ತೆ ನಮ್ಮ ರಿಫೈನರಿ ಕೆಪಾಸಿಟಿ ಎಷ್ಟು ಅಗತ್ಯ ಇದೆಯೋ ಅದರ ಪ್ರಮಾಣದ 2 ಪಟ್ಟನ್ನ ನಾವು ರಿಫೈನ್ ಮಾಡ್ತೇವೆ. ನಮ್ಮ ಶಕ್ತಿ ಅಷ್ಟಿದೆ. ಹಾಗಾಗಿ ನಮಗೆ ಯಾವುದೇ ರೀತಿಯಲ್ಲೂ ತೊಂದರೆ ತಾಪತ್ರಯ ಇಲ್ಲವೇ ಇಲ್ಲ. ಇವರು ಹೇಳುವ ಸುಳ್ಳುಗಳಿಗೆ ಕಿವಿಗೊಡುವ ಬದಲು ವಾಸ್ತವಿಕ ಅಂಶವನ್ನ ನೋಡುವ ಒಂದು ವ್ಯವಧಾನ ಇದ್ರೆ ಜನಸಾಮಾನ್ಯರಿಗೂ ಕೂಡ ಭಾರತದ ಸಾರ್ವಭೌಮತೆ, ಭಾರತದ ಬಲಿಷ್ಠತೆ ಮತ್ತು ಭಾರತದ ವಿದೇಶಾಂಗ ನೀತಿಯ ಒಂದು ತಾಕತ್ತು ಖಂಡಿತವಾಗಿಯೂ ಅರ್ಥ ಆಗತ್ತೆ. ಇವರು ಬೊಗಳುವುದೆಲ್ಲ ಈ ಊಹಾಪೋಹಗಳಿಗೆ ಮತ್ತು ಈ ಸುಳ್ಳಿನ ಕಂತೆಗಳಿಗೆ ಕಿವಿಗೊಡುವ ಬದಲು ನಮ್ಮ ಭಾರತ ಎಷ್ಟು ಹೆಮ್ಮೆಯಿಂದ ಇವತ್ತು ವಿದೇಶದ ನೆಲೆಯಿಂದ ಮತ್ತು ಬೇರೆ ಬೇರೆ ಕಡೆಗಳಿಂದ ಬರುವಂತ ಸವಾಲುಗಳನ್ನ ಎಷ್ಟು ಚೆನ್ನಾಗಿ ಎದುರಿಸ್ತಾ ಇದೆ. ಇರಾನ್ನೊಟ್ಟಿಗೂ ಸಂಬಂಧ ಚೆನ್ನಾಗಿದೆ, ಮಿಡ್ಲ್ ಈಸ್ಟ್ ಒಟ್ಟಿಗೂ ಸಂಬಂಧ ಚೆನ್ನಾಗಿದೆ, ರಷ್ಯಾದೊಟ್ಟಿಗೂ ಚೆನ್ನಾಗಿದೆ. ಯಾವುದೇ ರೀತಿಯಲ್ಲೂ ನಮ್ಮ ಸಂಬಂಧ ಎಲ್ಲಿಯೂ ಕೆಟ್ಟಿಲ್ಲ. ಹಾಗಾಗಿ ಕೆನಡಾದ ಪ್ರಧಾನಿ ಬಂದಾಗ ನಾವು ಮಾಡಿಕೊಂಡಂತ ಯುರೇನಿಯಂ ಒಪ್ಪಂದ ಇಡೀ ಚೈನಾವನ್ನು ಅಮೆರಿಕವನ್ನು ಧೃತಿಗೆಡಿಸಿದೆ. ಏನು ಹುಡುಗಾಟಿಗೆ ಅಲ್ಲ ಅದು. ಪ್ರತಿ ಒಂದು ಇಟ್ಟ ಹೆಜ್ಜೆಯೂ ಅದು ನ ಭೂತೋ ನ ಭವಿಷ್ಯತಿ, 2047ರಲ್ಲಿ ವಿಕಸಿತ ಭಾರತ ಆಗಬೇಕು ಅನ್ನುವಂಥ ಮೋದಿಯವರ ಇಚ್ಛೆಗೆ ಅನುಗುಣವಾಗಿ ಪ್ರತಿ ಒಂದು ದೇಶದೊಟ್ಟಿಗೆ ನಾವು ಮಾಡಿಕೊಳ್ಳುವಂಥ ಒಪ್ಪಂದ ಅಷ್ಟು ಅತ್ಯದ್ಭುತವಾದಂಥ ಒಪ್ಪಂದ ಅಂತ. ಇಸ್ರೇಲಿನೊಟ್ಟಿಗೆ ಮಾಡಿಕೊಂಡಂಥ ರಕ್ಷಣಾ ಸಾಮಗ್ರಿಗಳು, ಅವರು ಕೊಡ್ತಾ ಇರುವಂತ ಏರ್ ಡಿಫೆನ್ಸ್ ಸಿಸ್ಟಮ್ಮು ಅಮೆರಿಕದಕ್ಕಿಂತ ಇನ್ನು 2 ಪಟ್ಟು ಅದು ಶಕ್ತಿಶಾಲಿಯಾಗಿದೆ. ಏನು ಹುಡುಗಾಟಿಗೆನಾ? ಏನಂತ ಭಾವಿಸಿದ್ದಾರೆ ಮೋದಿಯವರ ಆಡಳಿತವನ್ನ? ಏನಂತ ಭಾವಿಸಿದಿರಿ ಈ ವಿರೋಧ ಪಕ್ಷಗಳು ಭಾರತದ ಶಕ್ತಿ ಸಾಮರ್ಥ್ಯವನ್ನ? ಸುಳ್ಳು ಹೇಳುವ ಮೂಲಕ ಹೆತ್ತ ತಾಯಿಯ ಎದೆಯನ್ನ ಬಗೆಲಿಕ್ಕೆ ಹೋಗ್ಬೇಡಿ. ಒಳ್ಳೆ ಲಕ್ಷಣ ಅಲ್ಲ ಇದು. ಮೊದಲು ದೇಶವನ್ನ ಪ್ರೀತಿಸಿ. ಇರಾನ್ಗೆ ಹೋಗಿ ನಾವು ಅಮೆರಿಕದ ಅಧ್ಯಕ್ಷರನ್ನು ಹೊಡೆದು ಬಿಡ್ತೇವೆ ಅಂತ ಇಲ್ಲಿಯ ನಮ್ಮ ಅಲ್ಪಸಂಖ್ಯಾತ ಮಹಿಳೆಯರು ಹೇಳಿದ್ರಲ್ಲ, ಅದಕ್ಕೆ ಪ್ರತಿಯಾಗಿ ಒಂದು ವಿಡಿಯೋವನ್ನು ಬಿಡ್ತೇವೆ ನೋಡಿ. ಹೇಗೆ ಮಧ್ಯಪ್ರಾಚ್ಯದ ಸಂಕಷ್ಟಕರ ಪರಿಸ್ಥಿತಿಯಿಂದ, ಇರಾನ್ನಿಂದ, ಎಲ್ಲ ಕಡೆಯಿಂದ ಜಾತಿ ಧರ್ಮ ಪಂಥ ಗೋತ್ರ ನೋಡ್ದೇನೆ ಹೇಗೆ ಅವರನ್ನ ಸುರಕ್ಷಿತವಾಗಿ ತಂದರು ಭಾರತದ ಸರ್ಕಾರ. ಆ ಮೂಲಕ ಮುಸ್ಲಿಂ ಸಹೋದರಿಯರು ಯಾವ ರೀತಿ ಮೋದಿ ಅವರ ಬಗ್ಗೆ ಮಾತಾಡಿದ್ದಾರೆ ಅನ್ನೋದನ್ನು ನೋಡಿ, ಆವಾಗ ಗೊತ್ತಾಗುತ್ತೆ. ನಮಸ್ತೆ. नमस्ते सभी को। देख लो मुसलमानों, अपनी आंखें खोल के, जो मोदी जी को गालियां देते हैं कि कैसे हैं भारत के प्रधानमंत्री। जिंदाबाद। हम लोग ईरान से आए और हम लोग फंसे हुए थे, लेकिन थैंक यू सो मच टू आवर इंडियन गवर्नमेंट एंड आवर प्राइम मिनिस्टर नरेंद्र मोदी। उन्होंने हमें बहुत अच्छी वहाँ पे फैसिलिटीज दी, हमें 5 स्टार होटल में उन्होंने ठहराया। थैंक यू सो मच इंडियन गवर्नमेंट। और हमें गर्व है कि हम भारतीय हैं। बहुत ही पैनिक था और हम बहुत डरे हुए थे कि हम कैसे घर जाएंगे, लेकिन हमारी इंडियन गवर्नमेंट ने इतनी अच्छी फैसिलिटीज हमें दी, हमारे लिए प्लेन वहाँ पे भेजा और हम बिजनेस क्लास की सीट में बैठ के बहुत अच्छे से आए हैं। हिंदुस्तान जिंदाबाद, भारत माता की जय। क्या कहेंगी कि सुरक्षित आज अपने भारत आ चुकी हैं? ये देखिए, देख सकते हैं कहीं ना कहीं रो रहे हैं। ये खुशी के आंसू हैं कि उनके घर के परिवार के लोग आज भारत सुरक्षित यहाँ पर पहुँच गए हैं। आई प्राउड ऑफ इंडियन गवर्नमेंट। मोदी जी का बहुत बहुत शुक्रिया, हमें ऐसी जगह से निकाला जहाँ से पॉसिबल नहीं हो पा रहा था। और युद्ध के हालात आपको पता है कैसे, वहाँ का युद्ध का कैसे माहौल हो सकता है कि डरावना माहौल था बहुत ही ज्यादा। भारत माता की जय। एयरलिफ्ट करके रेस्क्यू कर लिया। हम बहुत बहुत शुक्रगुजार है अपनी भारत सरकार के और स्पेशली नरेंद्र मोदी जी के।
सुरक्षित अपने वतन में है, कैसा लग रहा है? बहुत अच्छा लगा, मोदी जी ने बहुत बढ़िया करा। मोदी जी ने बहुत हाँ, क्या बहुत- कुछ कहना चाहेंगे मोदी जी को? हाँ जी, बहुत बढ़िया, धन्यवाद, उसको धन्यवाद है बार बार। मोदी जी जिंदाबाद, मोदी जी जिंदाबाद। देख सकते हैं वहां से सुरक्षित या उनके घर के लोग यहाँ पर आ चुके हैं। ये उनकी मैं अपने कैमरा पर्सन से इधर दिखाने के लिए बोलूंगी उनसे। देख सकते हैं कहीं ना कहीं रो रहे हैं, ये खुशी के आंसू हैं कि उनके घर के परिवार के लोग आज भारत सुरक्षित यहाँ पर पहुंच गए हैं। खुशी के आंसू कह सकते हैं इसको हम लोग। जय हिंद, वंदे मातरम, भारत माता की जय।